ಸಮುದ್ರ ಮಂಥನ. ಸಮುದ್ರ ಮಂಥನ ಹಿಂದೂ ಪುರಾಣಗಳಲ್ಲಿ ಒಂದು ಅತ್ಯಂತ ಪ್ರಸಿದ್ಧ ಪ್ರಸಂಗ ಹಾಗೂ ಇದನ್ನು ಅತ್ಯಂತ ವೈಭವದಿಂದ 12 ವರ್ಷಗಳಿಗೊಮ್ಮೆ ಕುಂಭ ಮೇಳ ಎಂಬ ಹಬ್ಬವಾಗಿ ಆಚರಿಸಲಾಗುತ್ತದೆ. ಸಮುದ್ರ ಮಂಥನ ಎಂದರೆ ಸಮುದ್ರವನ್ನು ಕಡೆಯುವುದು ಎಂದರ್ಥ. ಒಮ್ಮೆ ದೇವತೆಗಳ ರಾಜ ಇಂದ್ರ ತನ್ನ ಆನೆಯ ಮೇಲೆ ಸವಾರಿ ಮಾಡುವಾಗ ದೂರ್ವಾಸ ಋಷಿ ಮುನಿಗಳು ಒಂದು ವಿಶೇಷ ಸಿರಿ ಮತ್ತು ಭಾಗ್ಯದ ಸಂಕೇತವಾಗಿದ್ದ ಮಾಲೆಯನ್ನು ಇಂದ್ರನಿಗೆ ಕೊಟ್ಟರು. ಇಂದ್ರ ಆ ಮಾಲೆಯನ್ನು ಸ್ವೀಕರಿಸಿ ಅದನ್ನು ಆನೆಯ ಸೊಂಡಿಲಿನ ಮೇಲೆ ಇಟ್ಟನು. ಆನೆಗೆ ಹೂಮಾಲೆಯ ಗಂಧದಿಂದ ಕಿರುಕುಳ ಉಂಟಾಗಿ ಮಾಲೆಯನ್ನು ನೆಲಕ್ಕೆ ಹಾಕಿತು. ಪ್ರಸಾದವಾಗಿ ಕಾಣಬೇಕಿದ್ದ ಹಾರ ನೆಲದ ಮೇಲೆ ಹಾಕಿದ್ದಕ್ಕೆ ಅಪಮಾನದಿಂದ ಕ್ರೋಧಿತರಾದ ದೂರ್ವಾಸ ಮುನಿಗಳು ಇಂದ್ರ ಹಾಗೂ ಎಲ್ಲ ದೇವತೆಗಳ ಶಕ್ತಿ, ಸಾಮರ್ಥ್ಯ ಹಾಗೂ ಭಾಗ್ಯಗಳು ಕಳೆದುಹೋಗಲಿ ಎಂದು ಶಾಪ ನೀಡಿದರು. ದೇವತೆಗಳು ಮತ್ತು ಅಸುರರೊಂದಿಗೆ ನಡೆದ ಯುದ್ಧದಲ್ಲಿ ದೇವತೆಗಳು ಸೋಲುತ್ತಾರೆ. ಅಸುರರ ರಾಜ ಬಲಿಚಕ್ರವರ್ತಿ ಇಡೀ ಲೋಕವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿದ ದೇವತೆಗಳು ವಿಷ್ಣುವಿನ ಮೊರೆ ಹೋದರು. ವಿಷ್ಣು ರಾಜತಾಂತ್ರಿಕತೆಯಿಂದ ಅಸುರರೊಡನೆ ವ್ಯವಹರಿಸಲು ದೇವತೆಗಳಿಗೆ ಹೇಳಿದ. ದೇವತೆಗಳು ಅಸುರರೊಂದಿಗೆ ಒಪ್ಪಂದ ಮಾಡಿಕೊಂಡು ಸಮುದ್ರವನ್ನು ಅಮೃತಕ್ಕಾಗಿ ಕಡೆದು ಅದನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಒಪ್ಪಿಕೊಂಡರು. ಆದರೆ ಅಮೃತವು ದೇವತೆಗಳಿಗೆ ಮಾತ್ರ ದಕ್ಕುವಂತೆ ಮಾಡುವುದಾಗಿ ವಿಷ್ಣು ದೇವತೆಗಳಿಗೆ ಹೇಳಿದ. ಸಮುದ್ರ ಮಂಥನದಲ್ಲಿ ಕಡೆಗೋಲಾಗಿ ಮಂದರಾಚಲವನ್ನು ಹಗ್ಗವಾಗಿ ಸರ್ಪಗಳ ರಾಜ ವಾಸುಕಿಯನ್ನು ಬಳಸಲಾಯಿತು. ದೇವತೆಗಳು ಹಾವಿನ ಬಾಲವನ್ನು ಮತ್ತು ಅಸುರರು ಹಾವಿನ ಹೆಡೆಯನ್ನು ಹಿಡಿದರು. ಹಾವನ್ನು ಒಮ್ಮೆ ಅಸುರರು ಒಮ್ಮೆ ದೇವತೆಗಳು ಎಳೆದರು. ಇದರಿಂದ ಬೆಟ್ಟವು ತಿರುಗತೊಡಗಿತು. ಸಮುದ್ರ ಮಂಥನ ಪ್ರಾರಂಭವಾಯಿತು. ಆದರೆ ಬೆಟ್ಟವು ಸಾಗರದಲ್ಲಿ ಕುಸಿಯತೊಡಗಿತು. ವಿಷ್ಣು ಒಂದು ಆಮೆಯಾಗಿ ತನ್ನ 2ನೇ ಕೂರ್ಮ ಅವತಾರ ತಾಳಿ ತನ್ನ ಬೆನ್ನಿನ ಮೇಲೆ ಬೆಟ್ಟವನ್ನು ಹೊತ್ತನು. ದೇವತೆಗಳು ಹಾಗೂ ಅಸುರರು ಸಮುದ್ರ ಮಂಥನ ಮಾಡುವಾಗ ಒಂದು ಕೊಡ ವಿಷ ಸಮುದ್ರದಿಂದ ಹೊರಬಂತು. ಇದರಿಂದ ದೇವತೆಗಳು ಹಾಗೂ ಅಸುರರು ಭಯಭೀತರಾದರು, ಏಕೆಂದರೆ ಈ ವಿಷವು ಸೃಷ್ಟಿಯನ್ನೇ ನಾಶ ಮಾಡುವಷ್ಟು ಪ್ರಭಾವಶಾಲಿಯಾಗಿತ್ತು. ವಿಷ್ಣುವಿನ ಸಲಹೆ ಮೇರೆಗೆ ದೇವತೆಗಳು ಶಿವನ ಬಳಿ ರಕ್ಷಣೆ ಹಾಗೂ ಸಹಾಯ ಕೇಳಲು ಹೋದರು. ಜೀವಕೋಟಿಯ ಮೇಲಿನ ಅನುಕಂಪದಿಂದ ಶಿವ ವಿಷವನ್ನು ನುಂಗಿ ತನ್ನ ಕಂಠದಲ್ಲಿ ಹಿಡಿದಿಟ್ಟ. ಇದು ಎಷ್ಟು ತೀಕ್ಷ್ಣವಾದ ವಿಷವೆಂದರೆ ಶಿವನ ಕಂಠವು ನೀಲಿಯಾಗಿ ಹೋಯಿತು. ಈ ಕಾರಣದಿಂದ ಶಿವನನ್ನು ನೀಲಕಂಠ ಎನ್ನುತ್ತಾರೆ. ಸಮುದ್ರ ಮಂಥನದಿಂದ 14 ರತ್ನಗಳು ಸಮುದ್ರದಿಂದ ಹೊರಬಂದವು. ಇದನ್ನು ದೇವತೆಗಳು ಹಾಗೂ ಅಸುರರು ಹಂಚಿಕೊಂಡರು. ಅತಿಶ್ರೇಷ್ಠವಾದ 2 ತಲೆಯುಳ್ಳ ಉಚ್ಛೈಶ್ರವಸ್ಸು ಕುದುರೆ, ಜಗತ್ತಿನ ಅತಿಶ್ರೇಷ್ಠ ರತ್ನಾಭರಣವಾದ ಕೌಸ್ತುಭ ಮಣಿ ಹೊರಬರುತ್ತದೆ. ಇದನ್ನು ವಿಷ್ಣು ಧರಿಸುತ್ತಾನೆ. ಸಮುದ್ರ ಮಂಥನದಲ್ಲಿ ಭಾಗ್ಯ ಹಾಗೂ ಸಂಪತ್ತಿನ ದೇವತೆ ವಿಷ್ಣುವಿನ ಪತ್ನಿ ಲಕ್ಷ್ಮಿ, ಇತರರು ಕೋರಿದುದನ್ನು ನೀಡುವ ಕಾಮಧೇನು, ರಂಭ, ಮೇನಕ, ಅತಿಶ್ರೇಷ್ಠವಾದ ಪಾರಿಜಾತ ಹೂವಿನ ಮರ, ಇಂದ್ರನ ಆನೆ ಐರಾವತ, ದೇವತೆಗಳ ವೈದ್ಯ ಧನ್ವಂತರಿ ಅಮೃತದೊಂದಿಗೆ ಶಾರ್ಂಗ, ವಿಷ್ಣುವಿನ ಬಿಲ್ಲು, ವಿಷ್ಣುವಿನ ಶಂಖವು ಬರುತ್ತೆ. ಸಮುದ್ರ ಮಂಥನದಲ್ಲಿ ದೌರ್ಭಾಗ್ಯದ ದೇವತೆಯಾದ ಜ್ಯೇಷ್ಠ, ಕಿವಿಯೋಲೆ, ತುಳಸಿ ಗಿಡ, ನಿದ್ರಾ ಅಥವಾ ಮೈಗಳ್ಳತನ ಸಹ ಹೊರಹೊಮ್ಮುತ್ತದೆ. ಸಮುದ್ರ ಮಂಥನದ ಕೊನೆಯಲ್ಲಿ ಧನ್ವಂತರಿ, ಸ್ವರ್ಗಲೋಕದ ವೈದ್ಯ, ಅಮೃತವುಳ್ಳ ಕೊಡದೊಂದಿಗೆ ಹೊರಬಂದನು. ದೇವತೆಗಳು ಹಾಗೂ ಅಸುರರ ನಡುವೆ ಅಮೃತಕ್ಕಾಗಿ ಘೋರ ಯುದ್ಧ ನಡೆಯಿತು. ಅಮೃತವನ್ನು ಅಸುರರಿಂದ ರಕ್ಷಿಸಲು ದೇವತೆಗಳು ಅಮೃತದ ಕೊಡವನ್ನು ಭೂಮಿಯ ಮೇಲೆ 4 ಜಾಗಗಳಲ್ಲಿ ಬಚ್ಚಿಟ್ಟರು. ನಮ್ಮ ಈಗಿನ ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ ಹಾಗೂ ನಾಸಿಕ. ಈ 4 ಜಾಗಗಳಲ್ಲಿ ಒಂದೊಂದು ಹನಿ ಅಮೃತ ಚೆಲ್ಲಿ ಈ ಜಾಗಗಳು ಪುಣ್ಯಕ್ಷೇತ್ರಗಳಾದವು. ಈ ಕಾರಣದಿಂದ 12 ವರ್ಷಕ್ಕೊಮ್ಮೆ ಇಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತದೆ. ಆದರೆ ಕೊನೆಗೂ ಅಸುರರ ಕೈಗೆ ಅಮೃತ ಸಿಕ್ಕಿ ಅವರು ಸಂತೋಷಕೂಟವನ್ನು ಆಚರಿಸತೊಡಗಿದರು. ಭಯಭೀತರಾದ ದೇವತೆಗಳು ವಿಷ್ಣುವಿಗೆ ಮನವಿ ಮಾಡಿದಾಗ ವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ಅಸುರರನ್ನು ವಿಚಲಿತಗೊಳಿಸಿ ಅಮೃತವನ್ನು ದೇವತೆಗಳಿಗೆ ಹಂಚಿದನು. ರಾಹು ಎಂಬ ಅಸುರನು ದೇವತಾ ರೂಪ ತಾಳಿ ಅಮೃತವನ್ನು ಸೇವಿಸಿದ. ತಮ್ಮ ತೇಜಸ್ಸಿನಿಂದ ಸೂರ್ಯ ಹಾಗೂ ಚಂದ್ರ ಇದನ್ನು ಗಮನಿಸಿ ಮೋಹಿನಿಗೆ ವಿಷಯ ತಿಳಿಸಿದರು. ಅಮೃತವು ಗಂಟಲಿನ ಕೆಳಗಿಳಿಯುವ ಮುನ್ನ ಮೋಹಿನಿಯು ಸುದರ್ಶನ ಚಕ್ರದಿಂದ ರಾಹುವಿನ ತಲೆ ಉರುಳಿಸಿದಳು. ಅಮೃತ ಸೇವಿಸಿದ ತಲೆ ಚಿರಂಜೀವಿ ಆಯಿತು. ರಾಹುವಿನ ತಲೆ ಸೇಡು ತೀರಿಸಿಕೊಳ್ಳಲು ಸೂರ್ಯ ಹಾಗೂ ಚಂದ್ರನನ್ನು ನುಂಗಿ ಗ್ರಹಣವುಂಟು ಮಾಡುತ್ತಾನೆ. ನಂತರ ಸೂರ್ಯ ಅಥವಾ ಚಂದ್ರ ಗಂಟಲಿನಿಂದ ಹೊರಬಂದು ಗ್ರಹಣ ಮುಕ್ತಾಯಗೊಳ್ಳುತ್ತದೆ. ಇನ್ನು ಈ ಕಥೆಯ ಕೊನೆಯಲ್ಲಿ ದೇವತೆಗಳು ಪುನಶ್ಚೇತನಗೊಂಡು ಅಸುರರನ್ನು ಸೋಲಿಸುತ್ತಾರೆ. ಸಮುದ್ರ ಮಂಥನ ಕಥೆಯನ್ನು ಹಲವಾರು ರೀತಿಯ ನಿರ್ಣಯಗಳು, ಕರ್ಮ ಮತ್ತು ಶ್ರದ್ಧೆಯನ್ನು ಪ್ರತಿಪಾದಿಸುವ ಉದಾಹರಣೆಯಾಗಿ ಪರಿಗಣಿಸಲಾಗಿದೆ.